ಎಲ್ಲರಿಗೂ ನಮಸ್ಕಾರ. ಮುದ್ದು ಸೊಸೆ ಧಾರಾವಾಹಿಯ ಇಂದಿನ ಸಂಚಿಕೆಗೆ ಸ್ವಾಗತ. ಇಲ್ಲಿ ಶಿವರಾಮೇಗೌಡರು ಹೇಳ್ತಾರೆ, ನಾನು ನಮ್ಮವ್ವ ನನ್ನ ನೆರಳಿದ್ದಂಗೆ ಅಂತ ಅಂದ್ಕೊಂಡಿದ್ದೆ. ನಾನು ಏನೇ ತೀರ್ಮಾನ ತಗೊಂಡ್ರು ಅವಳು ತೀರ್ಮಾನ ತಗೊಂಡಂಗೆ ಅಂತ ಅಂದ್ಕೊಂಡಿದ್ದೆ. ಅದೇ ತಪ್ಪಾಗೋಯ್ತೆ. ನೀನು ಮಾಡಿರೋ ಈ ಕೆಲಸದಿಂದ ನನಗೆ ಕೋಪ ಬರ್ತಾ ಇಲ್ಲ, ಅಥವಾ ನಿನ್ನ ಮೇಲೆ ದ್ವೇಷನೂ ಬರ್ತಾ ಇಲ್ಲ. ನೀನು ಮಾಡಿದ್ದು ದ್ರೋಹ ಕಣವ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನೀನು ಇಂಥ ದೊಡ್ಡ ದ್ರೋಹ ಮಾಡ್ದಲ್ಲ, ಅದಕ್ಕೆ ನನಗೆ ಸ್ಯಾನೆ ನೋವಾಯ್ತೈತೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಜ್ಜಿ ಅಳ್ತಾ ಇರ್ತಾರೆ. ಅದು ಅಂಗಲಕಣ ಶಿವರಾಮ ಅಂತ ಹೇಳೋದಕ್ಕೆ ಬರ್ತಾರೆ ಅಜ್ಜಿ. ಅದಕ್ಕೆ ಶಿವರಾಮೇಗೌಡರು ಇದು ಹೇಳ್ಬಿಡ್ತಾರೆ, ಅವ್ವ ಅಂತ ಜೋರಾಗಿ ಕಿರಿಚ್ತಾರೆ. ಈ ವಿಚಾರದಲ್ಲಿ ನೀನು ಇನ್ನೊಂದು ಮಾತು ಆಡಬೇಡ ಅಂತ ಶಿವರಾಮೇಗೌಡರು ಅಜ್ಜಿಗೆ ವಾರ್ನ್ ಮಾಡ್ತಾರೆ. ಈ ವಿಚಾರದಲ್ಲಿ ಬೇರೆ ಯಾರೇ ಆಗಿದ್ರೂ ನನಗೆ ಕೋಪ ಬಂದಿರೋದು, ಆದರೆ ನನ್ನ ಎತ್ತವನ್ನೇ ಈ ಕೆಲಸ ಮಾಡಿದ್ರೆ ನಾನು ಹೆಂಗೆ ಸಹಿಸ್ಕೊಳ್ಳಿ ಅಂತ ಶಿವರಾಮೇಗೌಡರು ಕೋಪದಿಂದ ಹೇಳ್ತಾರೆ. ಈ ವಿಷಯದಲ್ಲಿ ನೀನೇನೇ ಹೇಳಿದ್ರು ನಾನು ಕ್ಷಮಿಸಕ್ಕಿಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಜ್ಜಿ ತುಂಬಾನೇ ಶಾಕ್ ಆಗ್ತಾರೆ. ಈ ಕ್ಷಣದಿಂದ ನೀನು ನನ್ನ ಮಗ ಅಂತ ಕರಿಬೇಡ, ನಾನು ನಿನ್ನ ಅವ್ವ ಅಂತ ಕರೆಯಲ್ಲ ಅಂತ ಅಜ್ಜಿಗೆ ಶಿಕ್ಷೆ ಕೊಡ್ತಾರೆ. ಅಲ್ಲಿಂದ ಶಿವರಾಮೇಗೌಡರು ಕೋಪದಿಂದ ಅಳ್ತಾ ಹೋಗ್ಬಿಡ್ತಾರೆ. ಅವರು ಎಲ್ಲರೂ ಸಹಿತ ಶಾಕ್ ಆಗ್ತಾರೆ. ಅಜ್ಜಿ ಅಂತೂ ತುಂಬಾನೇ ಅಳ್ತಾ ಇರ್ತಾರೆ. ಶಿವರಾಮೇಗೌಡರು ಹೋಗ್ತಾರೆ. ಆಗ ಅಜ್ಜಿ ಲೋ ಶಿವರಾಮ ಅಂತ ಕೂಗ್ತಾ ಇರ್ತಾರೆ, ಅಳ್ತಾನೆ ಇರ್ತಾರೆ. ಆಗ ಗೋವಿಂದ ಅವರು ಅಜ್ಜಿ ಹತ್ರ ಬಂದ್ಬಿಟ್ಟು, ಅಟ್ಟಿಲಿ ಈ ನಿಯಮ ಮಾಡೋದಕ್ಕೆ ನೀನೇ ಕಾರಣ ಆಗ್ಬಿಟ್ಟು ಈಗ ನೀನೇ ಆ ನಿಯಮನ ಮುರಿದಲ್ಲವ ಅಂತ ಹೇಳ್ತಾರೆ. ಅಣ್ಣನಿಗೆ ಇದೆಲ್ಲ ಇಷ್ಟ ಇಲ್ಲ ಅಂತ ಗೊತ್ತಿದ್ರು ಯಾಕವ ಇಂಥ ಬಂಡ ಧೈರ್ಯ ಮಾಡೋಕೋದೆ ನೀನು ಅಂತ ಗೋವಿಂದ ಅವರು ಅಜ್ಜಿಗೆ ಹೇಳ್ತಾರೆ. ಅದಕ್ಕೆ ವಿನಂತಿ ಇದ್ಬಿಟ್ಟು, ಮಾವಯ್ಯ ಆ ಪ್ರಶ್ನೆನ ಇಲ್ಲಿ ನಿಂತವಳಲ್ಲ ಅವಳನ್ನ ಕೇಳಿ ಅಂತ ವಿದ್ಯನ್ ಕಡೆ ತಿರುಗಿಸಿ ಮಾತಾಡ್ತಾಳೆ. ಅಮ್ಮಮ್ಮನಿಗೆ ವಯಸ್ಸಾಗದೆ ಅಂತಲೂ ಸಹಿತ ನೋಡದೆ ಅವ್ರು ಕೊಟ್ಟಿರೋ ಮಾತನ್ನ ಬಳಸ್ಕೊಂಡು ತನ್ನ ಕಾರ್ಯಸಿದ್ಧಿ ಮಾಡ್ಕೊಂಡವಳೆ ಇವಳನ್ನ ಚೆನ್ನಾಗಿ ಬೈಬೇಕು, ಇವಳಿಗೆ ಶಿಕ್ಷೆ ಕೊಡಬೇಕು ಅಂತ ವಿನಂತಿ ಹೇಳ್ತಾಳೆ. ಗೋವಿಂದ ಅವ್ರಿಗೆ ಏನು ಮಾತಾಡದೆ ಅಲ್ಲಿಂದ ಹೋಗ್ಬಿಡ್ತಾರೆ. ಮಾತಾಡಮಮ್ಮ ಅಂತ ವಿನಂತಿ ಅಜ್ಜಿಗೆ ಕೇಳ್ತಾಳೆ. ಅಜ್ಜಿ ಕೋಪಿಸ್ಕೊಂಡು, ಲೇ ಮಾಡಿರೋ ತಪ್ಪಿಗೆ ಏನು ಶಿಕ್ಷೆ ಕೊಡಬೇಕು ಅದನ್ನ ನನ್ನ ಮಗ ಕೊಟ್ಟಾಗೈತೆ, ನಿಮ್ದೇನ್ರಲೇ ಹೋಗ್ರೆ ಅಂತ ಅಜ್ಜಿ ಹೇಳ್ತಾರೆ. ದೊಡ್ಡದಾಗಿ ಏನೋ ಮಾತಾಡಬೇಕು ಅಂದ್ಕೊಂಡವ್ರಿಗೆ ಬೆಟ್ಟ ಆಗದು ಹಿಲಿ ಹಿಡ್ದಂಗೆ ಆಗಿರ್ಬೇಕು. ಏನಾದರೂ ಸಿಕ್ಕಿದ್ರೆ ಸಾಕು ಕಾಲ್ ಕೆದರ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಹೊಂಡ್ರೆ ಇಲ್ಲಿಂದ ಅಂತ ಅಜ್ಜಿ ಹೇಳ್ತಾರೆ. ಆಗ ವಿನಂತಿ, ಚಿತ್ರ ಮತ್ತೆ ಈಶ್ವರಿ, ಸಾವಿತ್ರಿ ಎಲ್ಲರೂ ಸಹಿತ ಹೋಗ್ತಾರೆ ಕೋಪಿಸ್ಕೊಂಡು. ಅಜ್ಜಿ ಹತ್ರ ಭದ್ರ ಬರ್ತಾನೆ. ಅಜ್ಜಿ ಕೆಳಗಡೆ ಬಿದ್ದಿರ್ತಾರಲ್ಲ ಅವ್ರನ್ನ ಎತ್ತಿ ನಿಲ್ಲಿಸ್ಕೊಂಡು, ಅಜ್ಜಿ ಅಳ್ಬೇಡ ಅಂತ ಹೇಳ್ತಾರೆ ಭದ್ರ ಅವರು. ಸಮಾಧಾನ ಮಾಡ್ಕೊಮ್ಮಮ್ಮ ಅಂತ ಭದ್ರ ಹೇಳ್ತಾನೆ ಅಮ್ಮಮ್ಮಂಗೆ. ಅದಕ್ಕೆ ಅಮ್ಮಮ್ಮ ಇದ್ಬಿಟ್ಟು ಹೇಳ್ತಾರೆ, ಕ್ವಾಟ್ಲೆ ಇವನ್ನ ಕರ್ಕೊಂಡು ಹೋಗು ಭದ್ರನ್ನ ಅಂತ ಹೇಳ್ತಾರೆ. ಕ್ವಾಟ್ಲೆ ಬಂದು ಭದ್ರನ್ನ ಕರ್ಕೊಂಡು ಹೋಗ್ತಾನೆ. ಅಜ್ಜಿನೂ ಅಳ್ತಾ ಇರ್ತಾರೆ, ಮತ್ತೆ ವಿದ್ಯೆನೂ ಅಳ್ತಾ ಇರ್ತಾರೆ. ವಿದ್ಯಾ ಅಮ್ಮಮ್ಮ ಅಂತ ಹೋಗಿ ಅಜ್ಜಿನ ತಪ್ಕೊಂಡು ಅಳ್ತಾ ಇರ್ತಾರೆ. ಲೇ ಈಗ ಏನಾಗೈತೆ ಅಂತ ಹಿಂಗೆ ಅಳ್ತಾ ಇದೀಯಾ ಅಂತ ಅಜ್ಜಿ ವಿದ್ಯೆನ ಕೇಳ್ತಾರೆ. ಸುಮ್ಕಿರು, ಮುಂದೆ ಎಲ್ಲ ಸರಿ ಹೋಗ್ತೈತೆ ಅಂತ ಅಜ್ಜಿ ಹೇಳ್ತಾರೆ. ಸಮಾಧಾನ ಮಾಡ್ಕೊ, ಮುಂದೆ ಅದೇನು ಬಂದ್ರು ನಾನು ಅವನೇ ಅಂತ ಅಜ್ಜಿ ಹೇಳ್ತಾರೆ ವಿದ್ಯನ್ಗೆ. ನಾನು ನೋಡ್ಕೋತೀನಿ, ನೀನು ಧೈರ್ಯವಾಗಿರು ಅಂತ ಅಜ್ಜಿ ವಿದ್ಯನ್ಗೆ ಹೇಳ್ತಾರೆ. ಅದಾದ್ಮೇಲೆ ಈ ಕಡೆ ಕ್ವಾಟ್ಲೆನು ಮತ್ತೆ ಭದ್ರನು ಈಚೆ ಕಡೆ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅಮ್ಮಮ್ಮ ಅವತ್ತೇನಾದ್ರೂ ಅಪ್ಪ ಹಿಂಗೆ ಗೊತ್ತಾದ್ರೆ ನಿಮ್ಮಿಬ್ಬರ ಮಧ್ಯೆ ಬಿರುಕು ಬರದೆ ಹೋದಂಗೆ ನಾನು ನೋಡ್ಕೋತೀನಿ ಅಂತ ಅಮ್ಮಮ್ಮ ನನಗೆ ಮಾತು ಕೊಟ್ಟಿದ್ರು. ಆ ಮಾತು ಕೊಟ್ಟಿರೋದಕ್ಕೋ ಏನೋ ಮಾಡಿರೋ ತಪ್ಪನ್ನೆಲ್ಲ ತನ್ನ ಮೇಲೆ ಹಾಕೊಂಡು ಈ ರೀತಿ ಶಿಕ್ಷೆ ಅನುಭವಿಸ್ತಾಳೆ ಅಂತ ಭದ್ರ ಹೇಳ್ತಾನೆ. ಅದನ್ನ ನನ್ನ ಕೈಲಿ ನೋಡಕ್ ಆಗ್ತಾ ಇಲ್ಲ ಅಂತ ಭದ್ರ ಹೇಳ್ತಾನೆ. ಆದ್ರೆ ಅಪ್ಪ ಅಮ್ಮಮ್ಮನ್ಗಂದ ಮಾತನ್ನ ತೀರ್ಣಿಸ್ಕೊಳಕ್ಕೆ ಆಯ್ತಾ ಇಲ್ಲ ಕಣ್ಲ ಅಂತ ಕ್ವಾಟ್ಲೆಗೆ ಹೇಳ್ತಾನೆ ಭದ್ರ. ನೋಡಂತಮ್ಮ, ಅಮ್ಮಮ್ಮ ಇವತ್ತು ತನ್ನ ಮೇಲೆ ಆಕಳ್ದೆ ಹೋಗಿದ್ರೆ ಇವತ್ತು ಭೂಕಂಪ ಸುನಾಮಿ 2 ಒಟ್ಟೊಟ್ಟಿಗೆ ಆಗೋಗೋದು ಗೊತ್ತಾ ಅಂತ ಕ್ವಾಟ್ಲೆ ಭದ್ರನಿಗೆ ಹೇಳ್ತಾನೆ. ಅದನ್ನ ತಪ್ಪಿಸ್ಬೇಕು ಅಂತಲೇ ಅಮ್ಮಮ್ಮ ಈ ರೀತಿ ಕೆಲಸ ಮಾಡಿರೋದು ಅಂತ ಕ್ವಾಟ್ಲೆ ಹೇಳ್ತಾನೆ. ಆದರೆ ಅವತ್ತು ಬೆಂಗಳೂರಿಗೆ ಕರ್ಕೊಂಡೋಗಿ ಅವಳಿಗೆ ಆಟ ಕೆಟ್ಟು ಕೊಡಿಸ್ಲಿಲ್ಲ ಅಂತಿದ್ರೆ ಇವತ್ತು ಈ ರೀತಿ ಆಗ್ತಾನೆ ಇರಲಿಲ್ಲ ಅಂತ ಭದ್ರ ಹೇಳ್ತಾನೆ. ಅಮ್ಮಮ್ಮ ಅವಳನ್ನ ಪರೀಕ್ಷೆ ಬರೆಯೋದಕ್ಕೆ ಕರ್ಕೊಂಡೇ ಹೋಯ್ತಾ ಇರಲಿಲ್ಲ. ಅವತ್ತು ನಾನು ಮಾಡಿದ ತಪ್ಪಿಗೆ ಅಮ್ಮಮ್ಮ ಶಿಕ್ಷೆ ಅನುಭವಿಸ್ಬೇಕಾಯ್ತಲ್ಲ ಇವತ್ತು ಅಂತ ಭದ್ರೆ ನೊಂದ್ಕೋತಾನೆ. ಅಷ್ಟೊತ್ತಿಗೆ ಅಜ್ಜಿ ಅಲ್ಲಿಗೆ ಬರ್ತಾರೆ. ಅಮ್ಮಮ್ಮನ ತಬ್ಕೋತಾನೆ. ಅಮ್ಮಮ್ಮ ನನ್ನಿಂದ ಸ್ಯಾನೆ ತಪ್ಪಾಗೋಯ್ತು ಅಮ್ಮಮ್ಮ ಅಂತ ಭದ್ರೆ ಹೇಳ್ತಾನೆ. ಅಜ್ಜಿ ಕ್ವಾಟ್ಲೆ ಕಡೆಗೆ ತಿರುಗಿ ನೋಡ್ತಾರೆ. ಆಗ ಕ್ವಾಟ್ಲೆ ಎದ್ಬಿಟ್ಟು ಹೇಳ್ತಾನೆ, ಅಮ್ಮಮ್ಮ ನನಗೆಲ್ಲ ವಿಷಯ ಗೊತ್ತು ಅಮ್ಮಮ್ಮ ಅಂತ ಕ್ವಾಟ್ಲೆ ಹೇಳ್ತಾನೆ. ಲೋ ಭದ್ರ, ಇವಾಗ ಏನಾಗಿದೆ ಅಂತ ನೀನು ಇಷ್ಟೊಂದು ಸಂಕಟ ಪಡ್ತಾ ಇದೀಯಾ ಅಂತ ಅಮ್ಮಮ್ಮ ಭದ್ರನಿಗೆ ಕೇಳ್ತಾರೆ. ಏನೂ ಆಗಿಲ್ಲ, ನೀನು ಧೈರ್ಯವಾಗಿರು ಅಂತ ಅಮ್ಮಮ್ಮ ಹೇಳ್ತಾರೆ. ಆದ್ರೂ ಅಮ್ಮಮ್ಮ ಅಪ್ಪಯ್ಯ ನಿನ್ ಮೇಲೆ ಇಷ್ಟೊಂದು ಕೋಪ ಮಾಡಿಕತ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಂತ ಭದ್ರ ಅಜ್ಜಿಗೆ ಹೇಳ್ತಾನೆ. ಯಾರ ಮೇಲೆ ಅತಿಯಾದ ಪ್ರೀತಿ ಇರುತ್ತೋ ಅವ್ರ ಮೇಲೆ ಕಣ್ಲಾ ಬೇಗ ಕೋಪ ಬರೋದು ಅಂತ ಹೇಳ್ತಾರೆ ಅಜ್ಜಿ. ನನ್ನ ಮಗ ಇಲ್ಲಿ ಗಂಟ ನನ್ನನ್ನು ರಾಣಿಯಾಗಿಯೇ ನೋಡ್ಕೊಂಡವನೇ ಅಂತ ಅಜ್ಜಿ ಹೇಳ್ತಾರೆ. ಅವನಿಗೆ ನನ್ನ ಮೇಲೆ ಕೋಪ ಮಾಡಿಕೊಳ್ಳೋ ಹಕ್ಕು ಅಧಿಕಾರ ಎಲ್ಲ ಐತೆ ಕಣ್ಲಾ ಅಂತ ಅಜ್ಜಿ ಹೇಳ್ತಾರೆ. ಇಬ್ರು ಸೇರಿ ಈ ಕೆಲಸ ಮಾಡಿದ್ವಿ ಅಂತ ಹೇಳ್ಬೋದಾಗಿತ್ತು ತಾನೆ ಅಪ್ಪಯ್ಯನ ಹತ್ರ ಅಂತ ಭದ್ರ ಹೇಳ್ತಾನೆ. ಆಗ ಏನೇ ಆಗಿದ್ರು ಇಬ್ರು ಸೇರಿ ಅನುಭವಿಸ್ಬೋದಾಗಿತ್ತು ತಾನೆ ಅಂತ ಭದ್ರ ಹೇಳ್ತಾನೆ. ನೋಡು, ನಾನು ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾದ್ಮೇಲೆ ಅವನಿಗೆ ಇಷ್ಟೊಂದು ನೋವಾಗೈತೆ. ಏನಾದರೂ ನೀನು ಈ ಕೆಲಸದಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಏನಾದರೂ ಹೇಳಿದ್ರೆ ಅವನು ಜೀವನೇ ಬಿಟ್ಬಿಡ್ತಿದ್ದ ಕಣ್ಲಾ, ಅದಕ್ಕೆ ನಾನು ಹೇಳಲಿಲ್ಲ ಕಣ್ಲಾ ಅಂತ ಅಮ್ಮಮ್ಮ ಹೇಳ್ತಾರೆ. ಅಮ್ಮಮ್ಮ ಅದು ವಿದ್ಯಾನ ಅಂತ ಹೇಳೋದಕ್ಕೆ ಬರ್ತಾನೆ ಭದ್ರೇಗೌಡ. ಅದಕ್ಕೆ ಕರ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡಿಲ್ಲ ಅಷ್ಟೇನೆ, ನೀನು ಈ ವಿಷಯದಲ್ಲಿ ಸೇರ್ಕೊಂಡಿಲ್ಲ, ನೀನು ಸಹಾಯ ಮಾಡಿಲ್ಲ ಅಂತಾನೆ ಎಲ್ಲರ ಜೊತೆಗೂ ನೀನು ಹೇಳಬೇಕು. ಏನಾದರೂ ಈ ವಿಷಯನ ನೀನು ಹೊರಗಿನವ್ರಿಗೆ ಹೇಳ್ದೆಯೋ ನನ್ನ ಮೇಲೆ ಆಣೆ ಮಾಡು, ಈ ವಿಷಯನ ಯಾರಿಗೂ ಹೇಳೋದಿಲ್ಲ ಅಂತ ಅಜ್ಜಿ ಭದ್ರೇಗೌಡನ ಕೈಯಿಂದ ಆಣೆ ಮಾಡಿಸ್ಕೋತಾರೆ.
ನೋಡ್ಬದ್ರ ಈ ಅಟ್ಟಿಲಿ ಗೋಡೆಗೂ ಕಿವಿ ಉಟ್ಕೊಂಡ್ಬಿಟ್ಟೈತೆ. ಈ ವಿಚಾರ ಏನಾದರೂ ಗೊತ್ತಾದ್ರೆ ನಿನ್ನ ಮತ್ತೆ ಅಪ್ಪನ ಮಧ್ಯೆ ಬೆರಕು ತರಬೇಕು ಅಂತಾನೆ ಕೆಲವೊಬ್ಬರು ಜನ ಕಾಯ್ಕೊ ಕುಂತವ್ರೆ, ಕೆಲವೊಂದು ಗುಂಪು. ಅದು ನಿಂಗೂ ಗೊತ್ತೈತೆ, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಅಜ್ಜಿ ಭದ್ರನ ಕೈಯಿಂದ ಹಾಣೆ ಮಾಡಿಸ್ಕೋತಾರೆ. ಅಜ್ಜಿ ಕ್ವಾಟ್ಲೆ ಕಡೆ ತಿರುಗಿ ನೋಡ್ತಾರೆ. ನೀನು ಯಾರಿಗೂ ಹೇಳಬೇಡ ಕಡ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನು ಯಾರಿಗೂ ಹೇಳೋದಿಲ್ಲ ಬಿಡಜ್ಜಿ ಅಂತ ಕ್ವಾಟ್ಲೆ ಹೇಳ್ತಾನೆ. ನಾನು ಹೇಳಿದ್ದು ಗೆಪ್ತಿಲಿರಲಿ ಅಂತ ಭದ್ರನ್ಗೆ ಹೇಳ್ಬಿಟ್ಟು ಅಜ್ಜಿ ಅಲ್ಲಿಂದ ಹೋಗ್ತಾರೆ. ಅದಾದಮೇಲೆ ಈ ಕಡೆ ಸರು ಫೋನ್ ಮಾಡ್ತಾಳೆ ವಿದ್ಯನ್ಗೆ, ಅಂದರೆ ವಿದ್ಯನ್ ತಂಗಿ ಸರು ಕಾಲ್ ಮಾಡ್ತಾಳೆ. ಅಕ್ಕ ನೀನು ಇಷ್ಟೊಂದು ಮಾರ್ಕ್ಸ್ ತೆಗ್ದಿದೆಯಾ, ನಾನು ಟಿ ವಿಲಿ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ಅಂತ ಹೇಳ್ತಾಳೆ. ಅದಕ್ಕೆ ವಿದ್ಯೆ ಇದ್ಬಿಟ್ಟು ಏನೂ ಮಾತಾಡ್ತಾ ಇರ್ತಾಳೆ. ಅಕ್ಕ ಕೇಳಿಸ್ತಾ ಇಲ್ವಾ, ಯಾಕಕ್ಕ ಏನೂ ಮಾತಾಡ್ತಾ ಇಲ್ಲ ಅಂತ ಸರು ಕೇಳ್ತಾಳೆ. ಯಾಕಕ್ಕ ನಿಂಗೆ ಖುಷಿ ಆಯ್ತಾ ಇಲ್ವೇ ಅಂತ ಸರು ಕೇಳ್ತಾಳೆ. ಅದಕ್ಕೆ ವಿದ್ಯೆ ಇದ್ಬಿಟ್ಟು ಖುಷಿ ಆಗದೆ ಇರುತ್ತಾ ಹೇಳು ಅಂತ ವಿದ್ಯೆ ಹೇಳ್ತಾಳೆ. ಖುಷಿಗೆ ನನಗೆ ಮಾತೇ ಬರ್ತಾ ಇಲ್ಲ ಸರು ಅಂತ ವಿದ್ಯೆ ಹೇಳ್ತಾಳೆ. ಆಮೇಲೆ ಅಕ್ಕ ಅಪ್ಪಂಗೂ ಈ ವಿಷಯ ಗೊತ್ತಾಗೋಯ್ತು ಅಂತ ಸರು ಹೇಳ್ತಾಳೆ. ಅದಕ್ಕೆ ಇಡೀ ಕರ್ನಾಟಕದ ಜನತೆಗೆ ಗೊತ್ತಾಗಿದೆ, ಇನ್ನು ಅಪ್ಪನಿಗೆ ಗೊತ್ತಾಗೋದ್ರಲ್ಲಿ ಏನೂ ಇಲ್ಲ ಬಿಡು ಸರು ಅಂತ ಹೇಳ್ತಾಳೆ. ಅದಕ್ಕೆ ಅಪ್ಪ ಸ್ವಲ್ಪ ಕೋಪ ಮಾಡ್ಕೊಂಡಿದ್ರು ಅಂತ ಹೇಳ್ತಾಳೆ ಸರು. ಅದಾದಮೇಲೆ ದೊಡ್ಡಗೌಡ್ರೆ ಸುಮ್ಮನಾದ್ರಲ್ಲ, ಅದಕ್ಕೆ ಅಪ್ಪನೂ ಸುಮ್ಮನಾಗೋದ್ರು ಅಂತ ಹೇಳ್ತಾಳೆ. ಅಕ್ಕ ನೀನು ಮಾಡಿರೋದು ಒಳ್ಳೆ ಕೆಲಸ ಆದಮೇಲೆ ನೀನು ಯಾಕೆ ಎದುರುಕೋತೀಯಾ ಅಂತ ಸರು ಕೇಳ್ತಾಳೆ. ನೀನು ಧೈರ್ಯವಾಗಿರು ಅಕ್ಕ ಅಂತ ಸರು ಹೇಳ್ತಾಳೆ. ಅಷ್ಟಕ್ಕೆ ವಿದ್ಯನ್ಗೆ ಪ್ರಿನ್ಸಿಪಲ್ ಕಡೆಯಿಂದ ಫೋನ್ ಬರ್ತಾ ಇರುತ್ತೆ. ಸರಿ ಸರು, ನನಗೆ ಪ್ರಿನ್ಸಿಪಲ್ ಕಡೆಯಿಂದ ಫೋನ್ ಬರ್ತಾ ಇದೆ, ನಾನು ನಿನ್ಗೆ ಆಮೇಲೆ ಮಾಡ್ತೀನಿ ಅಂತ ಪ್ರಿನ್ಸಿಪಲ್ ಫೋನನ್ನು ರಿಸೀವ್ ಮಾಡ್ತಾರೆ. ನಮಸ್ತೆ ಮೇಡಮ್ ವಿದ್ಯಾ ಪ್ರಿನ್ಸಿಪಲ್ಗೆ ಹೇಳ್ತಾರೆ. ಅದಕ್ಕೆ ಪ್ರಿನ್ಸಿಪಲ್ ಇದ್ಬಿಟ್ಟು ವಿದ್ಯಾ ನಿಮ್ಮ ಜೊತೆ ಎಷ್ಟೊತ್ತಿಗೆ ಮಾತಾಡ್ತೀನಿಯೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಕಣಮ್ಮ ಅಂತ ಖುಷಿಯಿಂದ ಹೇಳ್ತಾರೆ. ನೀನು ಗೆದ್ಬಿಟ್ಟೆ ಕಣಮ್ಮ, ನಿನಗೆ ಕಂಗ್ರ್ಯಾಚುಲೇಷನ್ ಅಂತ ಪ್ರಿನ್ಸಿಪಲ್ ತುಂಬಾ ಖುಷಿಯಿಂದ ಹೇಳ್ತಾರೆ. ಇವತ್ತು ನಾನು ಏನೇ ಮಾಡಿದ್ರು ಅದಕ್ಕೆ ನೀವು ಕೊಟ್ಟಂಥ ಪ್ರೋತ್ಸಾಹನೇ ಕಾರಣ ಅಂತ ಹೇಳ್ತಾಳೆ ವಿದ್ಯಾ. ಇವತ್ತು ಇಡೀ ರಾಜ್ಯ ಹೊಗಳ್ತಾ ಇದೆ ನನ್ನನ್ನು ಅಂತಂದರೆ ಅದಕ್ಕೆ ಕಾರಣ ನನಗೆ ಪಾಠ ಮಾಡಿದಂತಹ ಗುರುಗಳೇ ಅಂತ ಹೇಳ್ತಾಳೆ ವಿದ್ಯಾ. ಈ ಕ್ರೆಡಿಟ್ ಎಲ್ಲ ನನ್ನ ಎಲ್ಲ ಗುರುಗಳಿಗೂ ಸೇರಬೇಕು ಅಂತ ವಿದ್ಯೆ ಹೇಳ್ತಾಳೆ. ಅದರಲ್ಲೂ ನಾನು ಕುಗ್ದಾಗ ನನ್ನ ಬೆನ್ನು ತಟ್ಟಿ ನನಗೆ ಧೈರ್ಯ ಹೇಳಿದವ್ರು ನಿಮಗೂ ಸಹಿತ ಸಲ್ಲಬೇಕು ಮೇಡಮ್ ಅಂತ ವಿದ್ಯೆ ಹೇಳ್ತಾಳೆ. ಒಬ್ಬ ಟೀಚರ್ಗೆ ಇದಕ್ಕಿಂತ ಖುಷಿ ಬೇರೆ ಯಾವುದೂ ಇಲ್ಲಮ್ಮ ಅಂತ ಪ್ರಿನ್ಸಿಪಲ್ ಮೇಡಮ್ ಸಹ ಹೇಳ್ತಾರೆ. ಇವತ್ತು ನಿನ್ನಿಂದಾಗಿ ನಮ್ಮ ಕಾಲೇಜು ರಾಜ್ಯ ಮಟ್ಟದಲ್ಲಿ ಗುರುತಿಸ್ಕೊಂಡಿದೆ ಕಣಮ್ಮ ಅಂತ ಪ್ರಿನ್ಸಿಪಲ್ ಹೇಳ್ತಾರೆ. ಬೆಳಿಗ್ಗೆಯಿಂದ ಟಿವಿ ಚಾನಲ್ಲು, ಸೋಷಿಯಲ್ ಮೀಡಿಯಾ ಅಂತ ಎಷ್ಟೊಂದು ಇಂಟರ್ವ್ಯೂ ಕೊಟ್ಟಿದ್ದೀನಿ ಗೊತ್ತಾ ಅಂತ ಪ್ರಿನ್ಸಿಪಲ್ ಹೇಳ್ತಾರೆ. ನಿನ್ನ ನೆನೆಸ್ಕೊಂಡ್ರೆ ನನಗೆ ತುಂಬಾನೇ ಹೆಮ್ಮೆ ಆಗುತ್ತೆ ಅಂತ ಪ್ರಿನ್ಸಿಪಲ್ ಹೇಳ್ತಾರೆ. ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ ಮೇಡಮ್ ಅಂತ ವಿದ್ಯೆ ಹೇಳ್ತಾಳೆ. ಅಂತಾಗಿ ವಿದ್ಯಾ, ಇವತ್ತು ನೀನು ಇಂಟರ್ವ್ಯೂ ನೋಡಿದೆ ಅಮ್ಮ, ನಿಮ್ಮ ಮಾವನೇ ನಿನ್ನ ಮೆಡಿಕಲ್ ಓದಿಸ್ತೀನಿ ಅಂತ ಹೇಳಿದ್ದು ನನಗೆ ತುಂಬಾನೇ ಖುಷಿ ಆಯ್ತು ಅಂತ ಪ್ರಿನ್ಸಿಪಲ್ ಹೇಳ್ತಾರೆ. ಈ ವಿದ್ಯಾ ಶಿವರಾಮೇಗೌಡರು ಅಜ್ಜಿಗೆ ಬೈದಂತಹ ವಿಷಯ ಮತ್ತೆ ಶಿಕ್ಷೆ ಕೊಟ್ಟಂತಹ ವಿಷಯನ ನೆನಪಿಸ್ಕೊಳ್ತಾ ಇರ್ತಾಳೆ. ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋ ಮಾತು ಎಷ್ಟು ಸತ್ಯ ಅಲ್ವಾ ಅಂತ ಪ್ರಿನ್ಸಿಪಲ್ ವಿದ್ಯನ್ಗೆ ಹೇಳ್ತಾರೆ. ಅವತ್ತು ನಿನ್ನ ಮದುವೆ ಅಂತ ಕೇಳಿ ನಿನ್ನ ಆಸೆ ಕನಸು ಎಲ್ಲ ನುಚ್ಚುನೂರಾಗೋಯ್ತು ಅಂತ ಅನ್ಕೊಂಡಿದ್ದೆ ನಾನು. ಆದರೆ ಈಗ ನಿಮ್ಮ ಮಾವ ಮತ್ತು ನಿನ್ನ ಗಂಡನ ಮಾತನ್ನ ಕೇಳಿ ಆ ದೇವರು ನಿನ್ನನ್ನು ಸರಿಯಾದ ಜಾಗಕ್ಕೆ ಸೇರಿಸಿದ್ದಾನೆ ಅಂತ ಅನ್ಕೊಂಡೆ ಕಣಮ್ಮ ಅಂತ ಪ್ರಿನ್ಸಿಪಲ್ ಹೇಳ್ತಾರೆ. ನೀನೇನಾದರೂ ಇವತ್ತು ಮದುವೆ ಆಗಿಲ್ಲ ಅಂತಂತಿದ್ರೆ ನಿಮ್ಮ ತಾಯಿ ಇರೋ ಪರಿಸ್ಥಿತಿಲಿ ನಿನ್ನ ಮೆಡಿಕಲ್ ಓದಿಸೋದು ತುಂಬಾ ಕಷ್ಟ ಆಗ್ತಿತ್ತು. ಹೆಂಗೋ ನೀನು ಒಳ್ಳೆ ಮನೆ ಸೇರಿಕೊಂಡು ನಿಮ್ಮ ಮಾವನೇ ನಿನ್ನ ಮೆಡಿಕಲ್ ಓದಿಸ್ತಾರೆ ಬಿಡಮ್ಮ ಅಂತ ಪ್ರಿನ್ಸಿಪಲ್ ಹೇಳ್ತಾರೆ. ನಿಮ್ಮ ಮಾವ ಮಾತು ಕೊಟ್ಟಿದ್ದಾರೆ ಅಂತಂದರೆ ಅದನ್ನು ಉಳಿಸ್ಕೋತಾರೆ ಅನ್ನೋ ನಂಬಿಕೆ ನನಗಿದೆ ಕಣಮ್ಮ ಅಂತ ಪ್ರಿನ್ಸಿಪಲ್ ಹೇಳ್ತಾರೆ. ನೀನು ಅವ್ರ ನಂಬಿಕೆನ ಉಳಿಸ್ಕೊಂಡು ನಿನ್ನ ಗಂಡನಿಗೆ ಮತ್ತು ನಿಮ್ಮ ಮಾವನಿಗೆ ಒಳ್ಳೆ ಹೆಸರು ತಗೊಂಡು ಬಾರಮ್ಮ ಅಂತ ಪ್ರಿನ್ಸಿಪಲ್ ಹೇಳ್ತಾರೆ. ಸರಿ ಮೇಡಮ್, ನಿಮ್ಮ ಈ ಪ್ರೀತಿ ಮತ್ತು ಸಹಕಾರಕ್ಕೆ ಥ್ಯಾಂಕ್ ಯು ಮೇಡಮ್ ಅಂತ ವಿದ್ಯಾ ಹೇಳ್ತಾಳೆ. ಅದಕ್ಕೆ ಪ್ರಿನ್ಸಿಪಲ್ ಸರಿ ಕಣಮ್ಮ ಅಂತ ಹೇಳ್ತಾರೆ. ಅಲ್ಲಿಗೆ ಫೋನ್ ಕಟ್ ಆಗುತ್ತೆ. ವಿದ್ಯಾ ಯೋಚನೆ ಮಾಡ್ತಾ ನೆನ್ಕೋತಾಳೆ. ಈ ಕಡೆ ಎಲ್ಲರೂ ಈಶ್ವರಿ ಮತ್ತು ಅವ್ರ ಗ್ಯಾಂಗ್ ಎಲ್ಲ ಸೇರ್ಕೊಂಡಿರ್ತಾರೆ. ಈಚೆ ಕಡೆ ಒಂದು ಅಟ್ಟಿಯಿಂದ ಇತ್ಲು ಕಡೆ ಸೇರಿಕೊಂಡು ಮಾತಾಡ್ತಾ ಇರ್ತಾರೆ ಎಲ್ಲರೂ. ಅಲ್ಲ ಅದಕ್ಕೆ ಈ 3 ಅಡಿ ನಮ್ಮೆಲ್ಲರ ಕಣ್ಣನ್ನ ತಪ್ಪಿಸಿ ನಮ್ಮ ಅವ್ವನ್ನೇ ಕರ್ಕೊಂಡೋಗಿ ಪರೀಕ್ಷೆ ಬರ್ದವಳೆ ಅಂದರೆ ನನ್ನ ಕೈಲಿ ನಂಬಕ್ಕೆ ಆಯ್ತಾ ಇಲ್ಲ ಅದಕ್ಕೆ ಅಂತ ಸಾವಿತ್ರಿ ಹೇಳ್ತಾಳೆ. ಅವ್ವ ಅಮ್ಮಮ್ಮ ನಮ್ಮ ಪಕ್ಷ ಬಿಟ್ಬಿಟ್ಟು ಯಾವತ್ತೋ ಆ 3 ಅಡಿ ಪಕ್ಷ ಸೇರ್ಕೊಂಡಾಗೈತೆ ಅಂತ ವಿನಂತಿ ಹೇಳ್ತಾಳೆ. ಹೆಜ್ಜೆಗೂ ವಿದ್ಯೆಗೆ ಸಪೋರ್ಟ್ ಮಾಡ್ತಾವಳೆ ಅಜ್ಜಿ ಅಂತ ಹೇಳಿದ್ರೆ ನಮ್ಮವ್ವ ಹಂಗೆಲ್ಲ ಮಾಡಲ್ಲ ಅಂತ ಹೇಳ್ತಿದ್ದಲ್ಲ, ಇವಾಗ ಏನು ಹೇಳಿ ಅಂತ ವಿನಂತಿ ಕೇಳ್ತಾಳೆ ಸಾವಿತ್ರಿಗೆ. ನಮ್ಮ ಅಮ್ಮಂಗೆ ಇವಾಗ ಅವಳೇ ಹೆಚ್ಚಾಗ್ಬಿಟ್ಟವಳೆ ಅಂತ ಚಿತ್ರನ ಸಹಿತ ಹೇಳ್ತಾರೆ. ಚಿತ್ರ, ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಆಚೆ ಹೋಗಬಾರ್ದು ಓದಬಾರ್ದು ಅಂತ ಕಟ್ಟಳೆ ಮಾಡಿಸ್ಕೊಂಡಿರೋ ಅವರೇ ಇವತ್ತು ಆ ನಿಯಮನ ಮುರಿದ್ರೆ ಏನು ಮಾಡೋಕ್ಕೈತಿದೆ ಹೇಳು ಅಂತ ಈಶ್ವರಿ ಹೇಳ್ತಾಳೆ. ಅದಕ್ಕೆ ನಮ್ಮ ಅಮ್ಮನ ನನ್ನ ತಾಯಿಯಿಂದನೇ ತಾನೇ ಇವತ್ತು ವಿನಂತಿ ಮತ್ತು ಚಿತ್ರ ಓದದೇ ಇರೋಂಗಾಗಿರೋದು ಅಂತ ಹೇಳ್ತಾಳೆ. ಮಕ್ಕಳಿಗೊಂದ್ಯಾಗ ಆ ವಿದ್ಯನ್ಗೊಂದ್ಯಾಯನಾ ಅಂತ ಸಾವಿತ್ರಿ ಕೇಳ್ತಾಳೆ. ಅವಳು ಪರೀಕ್ಷೆ ಬರ್ದವಳೆ ಅಂತ ಶಿಕ್ಷೆ ಕೊಡೋದು ಬಿಟ್ಬಿಟ್ಟು ಅವಳ ಡಾಕ್ಟರ್ ಓದಿಸ್ತೀನಿ ಅಂತ ಹೇಳ್ದವ್ರಲ್ಲ, ನನ್ನ ಹೊಟ್ಟೆ ಎಷ್ಟು ಉಳಿತೈತೆ ಗೊತ್ತಾ ಅಂತ ಸಾವಿತ್ರಿ ಹೇಳ್ತಾಳೆ. ನಾವೇನಾದ್ರೂ ತಪ್ಪು ಮಾಡಿದ್ರೆ ನಿಂತ ಜಾಗದಲ್ಲಿ ಶಿಕ್ಷೆ, ಆದ್ರೆ ಅವಳು ತಪ್ಪು ಮಾಡಿದ್ರೆ ಶಿಕ್ಷೆನೇ ಇಲ್ಲ ಅಂತ ಸುಭಾಸ ಹೇಳ್ತಾನೆ. ಇವ್ರಿಗೊಂದು ನ್ಯಾಯ ಅಂತ ಗೊತ್ತಿದ್ರು ಸಹಿತ ಬಾಯಿ ಮುಚ್ಕೊಂಡು ತೆಪ್ಪಗಿರೋಂಗಾಗೈತೆ ಅಂತ ಸುಭಾಸ ಹೇಳ್ತಾನೆ. ನ್ಯಾಯ ಅಂದ್ರೆ ಒಂದೇ ಬಣ್ಣ ಕಂಡ್ಲಾ ಅಂತ ಈಶ್ವರಿ ಹೇಳ್ತಾಳೆ. ಅದಕ್ಕೆ ಅದೇ ಆದಂತಹ ತೂಕ ಇರುತ್ತೆ, ಆದ್ರೆ ಬಣ್ಣ ಬದಲಾಯಿಸಿದ್ರೆ ಅದು ನ್ಯಾಯ ಆಗಲ್ಲ ಕಂಡ್ಲಾ, ರಾಜಕೀಯ ಆಯ್ತೈತೆ. ಈ ಮನೇಲಿ ಆಗ್ತಾ ಇರೋದು ಅದೇ ರಾಜಕೀಯನೇ ನಡೀತಾ ಇರೋದು ಈ ಮನೇಲಿ ಅಂತ ಈಶ್ವರಿ ಹೇಳ್ತಾಳೆ. ಸಾವಿತ್ರಿ ಮತ್ತೆ ಈಶ್ವರಿ ಮಕ್ಕಳನ್ನ ಒಂಥರ ನೋಡಿ ಭದ್ರನ ಹವನ್ನೇ ಒಂಥರ ನೋಡ್ತಾವನೆ ಆ ಶಿವರಾಮೇಗೌಡ.
ರಾಜಕೀಯ ಮಾಡ್ತಾವನೆ ಕಣ್ಲಾ ಶಿವರಾಮೇಗೌಡ ಅಂತ ಈಶ್ವರಿ ಹೇಳ್ತಾಳೆ. ಇಷ್ಟು ದಿನ ಇದನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲಿಲ್ಲ ಅಂತ ಸಾವಿತ್ರಿ ಹೇಳ್ತಾಳೆ. ಅದಕ್ಕೆ ವಿನಂತಿ ಇದ್ಬಿಟ್ಟು ಇವಾಗ ಅರ್ಥ ಆಯ್ತು ತಾನೆ ಏನ್ ಮಾಡಿಯೇ ಅಂತ ಕೇಳ್ತಾಳೆ. ನೀವು ಮತ್ತೆ ಚಿತ್ರ ನಾನು ಓದ್ತೀನಿ ಅಂತ ನಿಮ್ ದೊಡ್ಡಪ್ಪನ ಮುಂದೆ ನಿಂತ್ಕೊಳ್ರೆ ಅವಾಗ ಏನ್ ಮಾಡ್ತಾರೆ ನೋಡುವ ಅಂತ ಸಾವಿತ್ರಿ ಹೇಳ್ತಾಳೆ. ಅದಕ್ಕೆ ಅವ್ವ ನಮಗೆ ಆವಾಗ್ಲೇನೆ ವಿದ್ಯೆ ಹಂಟಿದೆ, ಅಜ್ಜಿ ಶಾಲೆಗೆ ಹೋಗೋದು ಬೇಡ ಅಂತ ಹೇಳಿದ ತಕ್ಷಣ ನಮ್ಗೆ ಖುಷಿಯಾಗಿ ಸುಮ್ಮನಿದ್ವಿ, ಮತ್ತೆ ನಾವು ಓದ್ತೀವಿ ಮಾಡ್ತೀವಿ ಅದೆಲ್ಲ ಕನಸು, ನಾನಂತೂ ಓದಲ್ಲಪ್ಪ, ಆ ಕೆಲಸ ಏನಾದ್ರು ಮಾಡ್ಬಿಟ್ಟಿಯಾ ಅಂತ ವಿನಂತಿ ಹೇಳ್ತಾಳೆ. ವಿನಂತಿ ಹೇಳ್ತಿರೋದು ಸರಿಯಾಗೈತೆ, ಅಟ್ಟಿಲ್ ನಮ್ಮನ್ನ ಓದಕ್ ಬಿಡ್ಲಿಲ್ಲ ಅಂತ ನಾವೇನು ಓದ್ಲಿಲ್ಲ, ನಮ್ಗೆ ವಿದ್ಯೆನೇ ಅಂಟ್ಲಿಲ್ಲ ಅಂತ ಚಿತ್ರ ಹೇಳ್ತಾಳೆ. ಅದಕ್ಕೆ ಈಶ್ವರಿ ಥೂ ಅಂತ ಹೋಗಿದ್ದಾಳೆ. ಸರಿ ಆಗ ಸಾವಿತ್ರಿ ಹೇಳ್ತಾಳೆ, ಅದಕ್ಕೆ ಇವರಿಬ್ರಂತೂ ಓದ್ತಾ ಇಲ್ಲ, ಮತ್ತೆ ಏನ್ ಮಾಡೋದು, ಮತ್ತೆ ಈ ಕಟ್ಟಳೆನ ನಾವ್ ಹೆಂಗ್ ಮುರಿಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ. ಆಗ ವಿನಂತಿ ಇದ್ಬಿಟ್ಟು ಅವ್ವ ನೀನೇ ಹೋದವ, ನೀವು ಮತ್ತೆ ಈಶ್ವರಿ ಅತ್ತೆ ಸೇರ್ಕೊಂಡು ಓದ್ರಿ ಅಂತ ಹೇಳ್ತಾಳೆ. ಅದಕ್ಕೆ ಸುಮ್ಮನೆ ಇರಿ ಅಂತ ಈಶ್ವರಿ ಬೈತಾಳೆ. ನೀವು ಓದಕ್ಕಾಗ್ಲಿಲ್ಲ ಅಂತ ನಮ್ಮನ್ನ ಇದು ಮಾಡ್ತೀರಾ ಅಂತ ಹೇಳ್ತಾರೆ. ಅದಕ್ಕೆ ಈ ಕಟ್ಟಳೆನ ಈ ನಿಯಮನ ನಾವು ಮುರಿಬೇಕು, ಯಾಕಂದ್ರೆ ಅವಳಿಗೊಂದು ನ್ಯಾಯ ನಮ್ಗೊಂದು ನ್ಯಾಯನ, ಈ ನಿಯಮನ ನಾವು ಸಹಿತ ಮುರಿಬೇಕು ಅಂತ ಈಶ್ವರಿ ಗ್ಯಾಂಗ್ ಅವರು ಪ್ಲಾನ್ ಮಾಡ್ತಾ ಇರ್ತಾರೆ. ಈ ಕಡೆ ಅಜ್ಜಿ ತುಂಬಾನೇ ಹೇಳ್ತಾ ಇರ್ತಾರೆ. ಆಗ ಅಜ್ಜಿ ವಿದ್ಯೆ ಬಂದ್ಬಿಟ್ಟು ಅಜ್ಜಿನ ಕಾಲು ತಬ್ಕೊಂಡು, ಅಜ್ಜಿ ಸಮಸ್ಬಿಡು ಅಜ್ಜಿ, ನನ್ನಿಂದ ಇವತ್ತು ನೀನು ಈ ಥರ ಶಿಕ್ಷೆ ಅನುಭವಿಸ್ಬೇಕಾಯ್ತು ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಅಜ್ಜಿ ಸಮಾಧಾನ ಮಾಡ್ಕೊ, ನೀನು ಬಸ್ರಿ ಹೆಂಗಸು ಈ ರೀತಿ ಎಲ್ಲ ಅಳಬಾರ್ದು ಅಂತ ಹೇಳ್ತಾರೆ. ಅಲ್ಲಿಗೆ